ನಮ್ಮ ಜೀವನದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಎನ್ನೋಳಿಯಲ್ಲಿ ನಾವು ನೋಡಿರ್ಲಿಕ್ಕಿಲ್ಲ. ಅಷ್ಟು ನೀರು ತುಂಬಿ ಜನರ ಬದುಕು ಯಾವ ತರ ಆಯ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದ್ರೆ ಈ ಯೋಜನೆ, ಏತ ನೀರಾವರಿ ಯೋಜನೆಗೂ ಈ ವಿಷಯಕ್ಕೂ ಏನು ಸಂಬಂಧ ಹೇಳಿದ್ರೆ, ಯಾವುದೇ ಯೋಜನೆ ಕಾರ್ಯಗತವಾಗದೆ 1-2 ದಿವಸದ ಮಳೆಗೆ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಅಂತಾದ್ರೆ, ಈ ಯೋಜನೆ ಪೂರ್ಣಗೊಂಡ ನಂತರ ಇಲ್ಲಿ ನಿಲ್ಲುವ ನೀರಿನಿಂದಾಗಿ ಈ ಪ್ರದೇಶದ ಜನರ ಬದುಕು ಏನಾಗಬಹುದು ಅನ್ನುವಂಥದ್ದನ್ನ ನಾವು ಮನವರಿಕೆ ಮಾಡಬೇಕಾಗ್ತದೆ. ಈ ಯೋಜನೆ ನಿಜವಾಗಿಯೂ ಜನರ ಪರವಾಗಿ ಇರುವಂತಹ ಯೋಜನೆಯೋ ಅಥವಾ ಕೇವಲ ಕೆಲವರ ಹಿತಕ್ಕಾಗಿ ಮಾಡಿಕೊಂಡಿರುವ ಯೋಜನೆಯೋ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯೋಜನೆಗಳು ಜನರ ಬದುಕಿಗೆ ಪೂರಕವಾಗಿರಬೇಕು ವಿನಃ ಜನರ ಬದುಕಿಗೆ ಮಾರಕ ಅಲ್ಲ ಅನ್ನುವಂಥದ್ದು. ಆದ್ರೆ ಈ ಏತ ನೀರಾವರಿ ಯೋಜನೆ ಖಂಡಿತವಾಗಿಯೂ ಈ ಪರಿಸರದ ಜನರ ಬದುಕಿಗೆ ಮಾರಕವಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರ ಆಗ್ಲಿ, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಗೋಪಾಲ ಭಂಡಾರಿ ಅವರು ಕಾರ್ಕಳಕ್ಕೆ ಏನೊಂದು ಯೋಜನೆಗಳನ್ನು ತಂದ್ರು ಕೂಡ ಅದು ಜನರ ಬದುಕಿಗೆ ಪೂರಕವಾಗಿರ್ತಿತ್ತು. ಆ ಯೋಜನೆಯ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಸಾರ್ವಜನಿಕರಲ್ಲಿ ಮಾತಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ರು. ಅದರಲ್ಲಿ ಅವರ ವೈಯಕ್ತಿಕ ಯಾವುದೇ ಹಿತಾಸಕ್ತಿ ಇರಲಿಲ್ಲ. ಆದ್ರೆ ಈಗಿನ ಯೋಜನೆಗಳನ್ನು ನೋಡಿದ್ರೆ, ಕಾರ್ಕಳಕ್ಕೆ ಬರುವ ಪ್ರತಿಯೊಂದು ಯೋಜನೆಗಳನ್ನು ನೋಡಿದ್ರೆ ಅದು ಕೇವಲ ಶಾಸಕರ ಹಿತವನ್ನು ಕಾಪಾಡುವ ಯೋಜನೆಗಳು ಅನ್ನುವಂಥದ್ದನ್ನ ನಾವು ಮನ ಕಾಣಬೇಕಾಗ್ತದೆ. ಈ ಯೋಜನೆ ಪೂರ್ಣವಾಗ್ತದೆ ಅನ್ನುವಂಥ ಭರವಸೆ ನಮ್ಗೆ ಇಲ್ಲ. ಒಂದು ವೇಳೆ ಈ ಯೋಜನೆ ಪೂರ್ಣ ಆದ್ರೂ ಕೂಡ ಆ ನೀರಿನ ರಭಸಕ್ಕೆ ಈ ಅಣೆಕಟ್ಟು ನಿಲ್ತದೆ ಅನ್ನುವಂಥ ಭರವಸೆ ಕೂಡ ನಮ್ಗೆ ಇಲ್ಲ. ಯಾಕೆ ಹೇಳಿದ್ರೆ, ಇಲ್ಲಿ ಉಪಯೋಗವಾಗುವ ಸಿಮೆಂಟ್ ಕಾರ್ಕಳದ ಭವ್ಯವಾದ ಬಂಗಲೆಗೆ ಉಪಯೋಗವಾಗಿದೆ ಅನ್ನುವಂಥದ್ದು ನೀವೆಲ್ಲರೂ ಕಂಡಿದ್ದೀರಿ. ಅವ್ರು ಹೇಳಿದ್ದನ್ನು ನಾನು ನೆನಪಿಸಿಕೊಳ್ತೇನೆ. ಅಭಿವೃದ್ಧಿ ಕೇವಲ ಮಾತಲ್ಲ, ಅದೊಂದು ಸಂಕಲ್ಪ ಅಂದ್ರು. ಹೌದು, ಅಭಿವೃದ್ಧಿ ಕೇವಲ ಮಾತಲ್ಲ, ಅದು ಸಂಕಲ್ಪ. ಅದರ ಜೊತೆಯಲ್ಲಿ ಒಂದು ಭವ್ಯವಾದ ಬಂಗಲೆ ಕೂಡ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಭವ್ಯವಾದ ಬಂಗಲೆ ಅದೇ ಅಭಿವೃದ್ಧಿ ಅನ್ನುವಂಥದ್ದು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಈ ಯೋಜನೆ, ಇಂಥ ಹಲವಾರು ಯೋಜನೆಗಳು ಕಾರ್ಕಳದಲ್ಲಿ ಅರ್ಧಕ್ಕೆ ನಿಂತಿರುವಂತದ್ದು ನಾವೆಲ್ಲರೂ ನೋಡಿದ್ದೇವೆ. ನಿನ್ನೆಲ್ಲ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂತು, ನಿಟ್ಟೆ ಗ್ರಾಮದ ಕುಡಿಯುವ ನೀರಿನ ಯೋಜನೆ, ಹೆಬ್ರಿಯ ಕೂಡ ಮತ್ತು ನಿಟ್ಟೆಯು ಕೂಡ 10 ವರ್ಷಗಳಾಗಿದೆ. ಆ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 10 ವರ್ಷಗಳಿಂದ ಜನರು ಆ ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ದಾರೆ. ಇನ್ನೂ ಯೋಜನೆ ಪೂರ್ಣಗೊಂಡಿಲ್ಲ. 10 ವರ್ಷದಿಂದ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಶಾಸಕರಿಗೆ ನಾವು ಕೇಳಬೇಕು, ಶಾಸಕರು ಏನ್ ಮಾಡ್ತಾ ಇದ್ದೀರಿ? 10 ವರ್ಷಗಳಿಂದ ಒಬ್ಬ ಕಾಮಗಾರಿಯನ್ನು ವಹಿಸಿಕೊಂಡ ಗುತ್ತಿಗೆದಾರನಿಗೆ ಆ ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಆದ್ರೆ, ನನ್ಗನಿಸುವುದು ಆ ಗುತ್ತಿಗಾರನಿಗೆ ಕಮಿಷನ್ ಕೊಟ್ಟು ಕೈಯನ್ನು ಸುಟ್ಟುಕೊಂಡಿದ್ದಾನೆ ಅನ್ನುವಂಥದ್ದು ಮಾತ್ರ. ಈಗ ನಾನು ಕೇಳುವುದು ಶಾಸಕರೇ, ಅಭಿವೃದ್ಧಿ ಕೇವಲ ಮಾತಲ್ಲ, ಖಂಡಿತ ಹೌದು, ಅಭಿವೃದ್ಧಿ ಭ್ರಷ್ಟಾಚಾರವೂ ಹೌದೇ ಅನ್ನುವಂಥದ್ದು ಶಾಸಕರಿಗೆ ನಾವು ಕೇಳಬೇಕಾಗ್ತದೆ. ಕಾರ್ಕಳದಲ್ಲಿ ಈಜುಕೊಳ ನಿರ್ಮಾಣ ಆಯಿತು. ಕೋಟ್ಯಾಂತರ ರೂಪಾಯಿಯನ್ನ ಈಜುಕೊಳಕ್ಕೆ ನೀರಿನ ಮೇಲೆ ಹೋಮ ಇಟ್ಟಾಗೆ ಆ ಈಜುಕೊಳ ಆಯ್ತು. ಇವತ್ತು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವಂತ ಪರಿಸ್ಥಿತಿ ಆ ಈಜುಕೊಳದ್ದಾಗಿದೆ. ಹಲವಾರು ಯೋಜನೆಗಳು ಶಾಸಕರು ಮಾಡಿದಿರುವಂತಹ ಹಲವಾರು ಕಾರ್ಕಳದ ಯೋಜನೆಗಳು. ಒಳಚರಂಡಿಯ ಯೋಜನೆ 30 ವರ್ಷಗಳ ಹಿಂದೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಕಾರ್ಕಳಕ್ಕೆ ಒಳಚರಂಡಿ ಯೋಜನೆಯನ್ನ ತಂದ್ರು. ಅದು ರಾಜ್ಯಕ್ಕೂ ಪ್ರಥಮ. ವಿಶೇಷವಾದ ಟೆಕ್ನಾಲಜಿಗಳಿಲ್ಲದ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಒಳಚರಂಡಿಯ ಕಾಮಗಾರಿ 30 ವರ್ಷಗಳ ಒಳಗೆ ಜನರ ಉಪಯೋಗಕ್ಕೆ ಬಂತು. ಸಣ್ಣ ಸಣ್ಣ ಲೋಪದೋಷಗಳಿದ್ರು ಕೂಡ ನಾವು ಪುರಸಭಾ ಸದಸ್ಯರು ನಾವೆಲ್ಲ ಆಡಳಿತದಲ್ಲಿ ಇದ್ದುಕೊಂಡು ಆ ಡ್ರೈನೇಜ್ಗಳನ್ನ, ಮ್ಯಾನ್ಹೋಲ್ಗಳನ್ನ ಸರಿ ಮಾಡುವ ಪ್ರಯತ್ನಗಳನ್ನು ನಾವೆಲ್ಲ ಮಾಡಿದ್ದೆವು. ಆದ್ರೆ ಇವರ ಸ್ವಹಿತಕ್ಕೋಸ್ಕರ ಕಾರ್ಕಳಕ್ಕೆ ಅದೆಷ್ಟೋ ಕೋಟಿ ಒಳಚರಂಡಿಗೆ ತಂದು ಆ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಆ ವೆಂಕಟರಮಣ ದೇವರ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನ ಮಾಡಿದೀರಿ. ನಿಮ್ಮ ಅವಸ್ಥೆ ಈ ದೇವರು ಮೆಚ್ಚುವಂತ ಕೆಲಸವಾ ಅನ್ನುವಂತ ಪ್ರಶ್ನೆ ಮಾನ್ಯ ಶಾಸಕರಿಗೆ ಕೇಳಬೇಕಾಗ್ತದೆ. ಯಾವುದೇ ಕೆಲಸಗಳು ಪೂರ್ಣ ಇಲ್ಲ. ಇವತ್ತು ಆ ವಿಚಾರದ ಬಗ್ಗೆ ನಾವು ಪ್ರತಿಭಟನೆಗಳನ್ನು ಮಾಡಿ ಪ್ರಶ್ನೆಗಳನ್ನು ಹಾಕಿದಾಗ
ಮೀಟಿಂಗ್ ಮೇಲೆ ಮೀಟಿಂಗ್ ಕೇಳಿದಾಗ ಶಾಸಕರಿಗೆ ಅದರ ಬಗ್ಗೆ ಯಾವುದೇ ಭಯವಿಲ್ಲ, ಯಾವುದೇ ನಾಚಿಕೆ ಇಲ್ಲ. ಇವತ್ತು ಗೊತ್ತಾಯ್ತು ಆ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಎರಡು ಒಬ್ಬರೇ ಅಂತ. ಯಾರು ಆ ಒಳಚರಂಡಿಯ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಾನೆ ಅದು ಇಂಜಿನಿಯರೇ ವಹಿಸಿಕೊಂಡಿದ್ದಾನೆ ಅನ್ನುವಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡುವಂತದ್ದು, ಅದರ ಜೊತೆಯಲ್ಲಿ ಕಾರ್ಕಳದ ಶಾಸಕರು ಕೂಡ ಗುತ್ತಿಗೆಯಲ್ಲಿ ಭಾಗವಹಿಸಿದ್ದಾರೆಯೇ ಅನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭ ನಾವು ಕೇಳಬೇಕಾಗ್ತದೆ. ಇಂಥ ಹಲವಾರು ಯೋಜನೆಗಳು ಮಂಜುನಾಥ್ ಪೂಜಾರಿ ಅವರು ಹೇಳಿದ್ರು. ಸಿಮೆಂಟ್ ಹಗರಣದ ಬಗ್ಗೆ, ಎಣ್ಣೆಹೊಳೆಯ ಈ ಅಣೆಕಟ್ಟು ಆದ್ರೆ ಗಟ್ಟಿಯಾಗಿ ನಿಲ್ಲುವ ಭರವಸೆ ಇಲ್ಲ ಖಂಡಿತ. ಯಾಕೆಂದ್ರೆ ಸಿಮೆಂಟ್ ಭವ್ಯ ಬಂಗ್ಲೆಗೆ ಉಪಯೋಗವಾಗಿದೆ. ಅವ್ರು ಹೇಳಿದ್ರು, ನನ್ಗೆ ಗೊತ್ತಿಲ್ಲ ಸರ್ಕಾರದ ಸಿಮೆಂಟ್ ಬೇರೆ ಖಾಸಗಿ ಸಿಮೆಂಟ್ ಬೇರೆ, ನನ್ಗೆ ಗೊತ್ತಿಲ್ಲ. ಒಬ್ಬ ಶಾಸಕನಿಗೆ ನಾಚಿಕೆ ಆಗ್ಬೇಕು. ಈ ರೀತಿಯ ಸಿಮೆಂಟ್ಗಳಿದೆ ಅವ್ರಿಗೆ ಗೊತ್ತಿಲ್ಲ ಅಂತೆ, ಮಾರಾಟಕ್ಕಿಲ್ಲದ ಸಿಮೆಂಟ್ ಇದೆ ಅವರಿಗೆ ಗೊತ್ತಿಲ್ಲ ಅಂತೆ, ಅದು ಜನಸಾಮಾನ್ಯರು ಉಪಯೋಗಿಸುವ ಸಿಮೆಂಟ್ ಅಂತೆ. ಹಾಗಾದ್ರೆ ಇವರಿಗೆ ಸಿಗುವ ಸಿಮೆಂಟ್ ಕಾರ್ಕಳದ ಜನಸಾಮಾನ್ಯನಿಗೆ ಯಾಕೆ ಸಿಗುವುದಿಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ರಿಯಾಯಿತಿ ದರದಲ್ಲಿ ಸಿಗುವಂತ ಸಿಮೆಂಟ್ ಒಬ್ಬ ಶಾಸಕರಿಗೆ ಸಿಗ್ತದಂತಾದ್ರೆ ಬಡ ಜನತೆಗೆ ಯಾಕೆ ಸಿಗುವುದಿಲ್ಲ ಅನ್ನುವಂತ ಪ್ರಶ್ನೆ ನಾವು ಕಾರ್ಕಳದ ಜನ ಮಾಡಬೇಕಾಗ್ತದೆ. ಆ ನಂತರ ಇನ್ನೆಲ್ಲ ಮೊನ್ನೆ ನಾವು ನೋಡಿದೆವು, ಈ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರಿ ಅವರು ಹೆಬ್ರಿ ಪ್ರದೇಶದಲ್ಲಿ ವಿತರಿಸಿದಷ್ಟು ಕಿಟ್ಗಳು ಜಿಲ್ಲೆ ಯಾರು ವಿತರಿಸಲಿಲ್ಲ ಅನ್ನುವಂಥದ್ದನ್ನು ನೀವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಮೊನ್ನೆವರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಾನಿಗಳಿಂದ ದೇಣಿಗೆಯನ್ನ ಪಡ್ಕೊಂಡು ಬಡವರ ಹೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಮಂಜುನಾಥ್ ಪೂಜಾರಿ ಅವರು ಮಾಡಿದ್ರು. ಜಿಲ್ಲಾ ಕಾಂಗ್ರೆಸ್ನವರು ಪಟ್ಟ ನೆರವು ಮತ್ತು ನಾವೆಲ್ಲ ಸೇರಿಕೊಂಡು ಕಾರ್ಕಳ ಬ್ಲಾಕ್ ನಲ್ಲಿ ಕೂಡ ಯುವ ಕಾಂಗ್ರೆಸ್ ನಾವೆಲ್ಲ ಸೇರಿಕೊಂಡು ಕಾರ್ಕಳ ಬ್ಲಾಕ್ ನಲ್ಲಿ ಕಿಟ್ಗಳನ್ನು ಹಂಚಿ ಬಡವರ ಹೊಟ್ಟೆಯನ್ನು ತುಂಬಿಸುವಂತ ಕೆಲಸಗಳನ್ನು ಮಾಡಿದ್ರು. ಕಾರ್ಮಿಕ ಇಲಾಖೆ ಒಂದು ಕಿಟ್ಟಿಗೆ 899ರಂತೆ 13 ಆಹಾರ ಪದಾರ್ಥಗಳನ್ನು ಒಳಗೊಂಡ ಒಂದು ಕಿಟ್ಟಿಗೆ 899ರಂತೆ 5,000 ಕಿಟ್ಗಳನ್ನ ಕಾರ್ಕಳಕ್ಕೆ ಬಿಡುಗಡೆ ಮಾಡಿದೆ. ಇವತ್ತು ನಾವು ತಲೆ ತಗ್ಗಿಸುವಂತ ಸನ್ನಿವೇಶ, ಇಡೀ ರಾಜ್ಯದ ಜನ ತಲೆ ತಗ್ಗಿಸುವಂತ ಸನ್ನಿವೇಶ. ಕಾರ್ಕಳದ ಶಾಸಕರು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದ 5,000 ಫಲಾನುಭವಿಗಳ ಪಟ್ಟಿಯಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿಯ ಕಿಟ್ಟನ್ನು ಪಡೆದುಕೊಂಡಿರುವ ವ್ಯಕ್ತಿ ಇಲ್ಲ ಅನ್ನುವಂಥದ್ದು ಶಾಸಕರ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಲ್ಲವೇ ಅನ್ನುವಂತ ಪ್ರಶ್ನೆಯನ್ನು ನಾವೆಲ್ಲರೂ ಶಾಸಕರಿಗೆ ಕೇಳಬೇಕು. ನಿಮ್ಗೆ ನಾಚಿಕೆ ಆಗುದಿಲ್ವೇ? 899 ರೂಪಾಯಿ ಒಂದೇ ಒಂದು ಕಿಟ್ ಅವರು ಕಾರ್ಕಳದಲ್ಲಿ ಕೊಟ್ಟಿದ್ದಾರೆ ಅಂತ ಆದ್ರೆ ರಾಜಕೀಯ ನಿವೃತ್ತಿಯನ್ನು ನಾನು ತಗೊಳ್ತೇನೆ, ಅವರ ಸವಾಲನ್ನು ಸ್ವೀಕರಿಸಬೇಕು. ಇವತ್ತು ರಿಕ್ಷಾದವರ ಹೆಸರು, ಚಿನ್ನದ ಕೆಲಸಗಾರರ ಹೆಸರು, ಬಸ್ ಏಜೆಂಟ್ನವರ ಕೆಲಸ, ಕ್ಷೌರಿಕರ ಹೆಸರು, ಮಡಿವಾಳರ ಹೆಸರು, ಎಲ್ಲರ ಹೆಸರುಗಳನ್ನ ಹಾಕಿ ಒಂದು ಫಲಾನುಭವಿಗಳನ್ನ ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಮೇಲೆ ಇದೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರು ವಿತರಿಸಿದ ಪಟ್ಟಿ. ಅದೇ ಅವರಿಗೆ ಹೆಸರು ಬೇಕಿತ್ತು, ಹೆಸರು ಹಾಕಿ ಸಿಕ್ಕಿ ಬಿದ್ರು. ಕಾರ್ಕಳ ಶಾಸಕರು ವಿತರಿಸಿದ ಪಟ್ಟಿಯಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ, ಇಲ್ಲಿ ಕೂಡ ಕುಳಿತುಕೊಂಡಿರುವ ಯಾವ ಒಬ್ಬರ ವ್ಯಕ್ತಿ ಹೆಸರು ಕೂಡ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಮಂಜುನಾಥ್ ಪೂಜಾರಿ ಅವರಿಗೆ ನಾನು ಹೇಳಿದ್ದೇನೆ, ಆ ಎಲ್ಲ ಪಟ್ಟಿಗಳನ್ನು ಕೊಡ್ತೇನೆ. 161 ಪುಟಗಳ ಪಟ್ಟಿಯಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ನನಗೆ ಕಾರ್ಮಿಕ ಇಲಾಖೆಯ 899 ರೂಪಾಯಿ ಕಿಟ್ ಸಿಕ್ಕಿದೆ ಅಂತಾದ್ರೆ ನಾನು ಕ್ಷಮೆ ಕೇಳ್ತೇನೆ. ಇಲ್ಲದರೆ ನೀವು ರಾಜೀನಾಮೆ ಕೊಟ್ಟು ರಾಜಕೀಯ ಸನ್ಯಾಸವನ್ನು ತಗೊಂಡು ತಾವು ಮನೆಗೆ ಹೋಗಬೇಕು, ತಾವು ಸಿದ್ಧರಿದ್ದೀರಾ? ಅದರ ಜೊತೆಯಲ್ಲಿ ಕಾರ್ಕಳದ ದಾನಿಗಳು ಅನೇಕ ಜನರು ತಾಮುಂದು ಅಂತ ಇವರ ಶೋಕಿಯನ್ನು ನೋಡಿ ದಾನ ಕೊಟ್ಟರು. ಬಡವರಿಗೆ ಕಿಟ್ ಕೊಡಿ, ಅವರ ಹೊಟ್ಟೆ ತುಂಬಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಮಾನವೀಯತೆಯನ್ನು ಕೊಟ್ಟರು. ಕೆಲವು ದೇವಸ್ಥಾನದಿಂದ ಕೊಟ್ಟರು. ಇವರೆಲ್ಲರೂ ಅವರ ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವರು ಕೊಟ್ಟ ಎಲ್ಲ ಹಣಗಳನ್ನ ಸಂಗ್ರಹ ಮಾಡಿ 200 ರೂಪಾಯಿ 300 ರೂಪಾಯಿ ಕಿಟ್ಗಳನ್ನು ಕೊಟ್ಟು ಇದು ಕಾರ್ಮಿಕ ಇಲಾಖೆಯ ಕಿಟ್ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ವಾ? ಬಡವರ ಹೊಟ್ಟೆಗೆ ಹೊಡುವಂತ ಒಂದು ಕೆಲಸವನ್ನು ನೀವು ಮಾಡಿದ್ರಲ್ಲ, ನೀವು ಒಬ್ಬ ಜನಪ್ರತಿನಿಧಿಯೇ. ಜನರು ನಿಮ್ಮನ್ನ ನಂಬಿಕೆ ಇಟ್ಟು ಆರಿಸಿ ಕಳಿಸಿದ್ದಾರೆ. ಕಾರ್ಕಳದ ಜನ ನಿಮ್ಮನ್ನ ನಂಬಿಕೆ ಇಟ್ಟು ಆರಿಸಿ ಕಳಿಸಿದ್ದಾರೆ. ಆ ನಂಬಿಕೆಗೆ ದ್ರೋಹ ಮಾಡುವಂತ ಕೆಲಸವನ್ನ ತಾವು ಮಾಡಿದ್ದೀರಿ. ತಾವಿಗೆ ನೈತಿಕತೆ ಇದೆ ಅಂತಾದ್ರೆ ಆ ಸವಾಲನ್ನು ತಾವು ಸ್ವೀಕರಿಸಬೇಕು. ತಾವು ಆ ಕಿಟ್ ಹಗರಣದಲ್ಲಿ ಭಾಗಿಯಾಗಲಿಲ್ಲ ಅನ್ನುವಂತ ಒಂದೇ ಒಂದು ಮಾತು ತಾವು ಹೇಳಬೇಕು. ಈವರೆಗೂ ಉತ್ತರವನ್ನು ಅವರು ಕೊಡ್ಲಿಲ್ಲ. ಇಲಾಖೆ ಕೊಟ್ಟಿದೆ, ನನ್ಗೆ ಗೊತ್ತಿಲ್ಲ, ನಾನು ಹೋಗಿ ವಿತರಣೆ ಮಾಡಿದ್ದೇನೆ, ಇದೆಲ್ಲವನ್ನು ಹೇಳಿದ್ರು. ಆದ್ರೆ ಯಾವುದಕ್ಕೂ ಸರಿಯಾದ ಉತ್ತರವಿಲ್ಲ. ಶಾಸಕರಲ್ಲಿ ನಾವು ಉತ್ತರವನ್ನು ಕೇಳ್ತೇವೆ. ಇನ್ನು ಈ ಯೋಜನೆಯ ಬಗ್ಗೆ ಮಂಜುನಾಥ್ ಪೂಜಾರಿ ಅವರು ಹೇಳಿದ್ರು, ಎಣ್ಣೊಳೆಯ ಯೋಜನೆ ಬಗ್ಗೆ. ಇದು ಯೋಜನೆ ಕೇವಲ ಅವರ ಹೊಟ್ಟೆ ತುಂಬಿಸುವ ಯೋಜನೆ ವಿನಃ
ಬೇರೆ ಯಾವುದೇ ಯೋಜನೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ ಖಂಡಿತ ಖಂಡಿತ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಇಂಜಿನಿಯರಿಂಗ್ ಗೊತ್ತಿಲ್ಲ, ಯಾವುದೇ ಇಲಾಖೆ ಗೊತ್ತಿಲ್ಲ, ಯಾವುದೇ ಜನಪ್ರತಿನಿಧಿ ಗೊತ್ತಿಲ್ಲ, ಶಾಸಕರು ಯಾಕಾಗಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಇದ್ದು ಸಿಮೆಂಟ್ ಅವರಿಗೆ ಮಾತ್ರ ಗೊತ್ತು. ಮಂಜುನಾಥ್ ಪೂಜಾರಿ ಅವರು ಹೇಳಿದಾಗೆ ಜನರಿಗೆ ಮಾರಕವಾಗುವ ಯಾವುದೇ ಒಂದು ಯೋಜನೆಗಳು ಕಾರ್ಕಳದಲ್ಲಿ ತರಲಿಕ್ಕೆ ನಾವು ಬಿಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಸೋತಿರಬಹುದು, ಆದ್ರೆ ನಾವು ಸತ್ತಿಲ್ಲ ಅನ್ನುವಂಥದ್ದನ್ನ ಕಾರ್ಕಳದ ಶಾಸಕರು ನೆನಪಿಟ್ಕೊಳ್ಬೇಕು. ನಿಮ್ಮ ಎಲ್ಲ ಹಗರಣಗಳನ್ನ, ಜನರಿಗೆ ಮಾರ್ಗವಾಗಿರ್ತಕ್ಕಂಥ ಯಾವೆಲ್ಲ ಹಗರಣಗಳನ್ನ ಯೋಜನೆಗಳನ್ನು ನೀವು ತಂದು ಆ ಮೂಲಕ ಹಗರಣಗಳನ್ನು ಮಾಡ್ತೀರಿ, ಇವತ್ತಿಗೆ ನಿಮ್ಮ ಆಟ ಇಲ್ಲಿ ಕೊನೆಯಾಗಬೇಕು. ಹಳ್ಳಿಗಳಲ್ಲಿ ನಿಮ್ಮ ಬಗ್ಗೆ ನಾವು ಸ್ಪಷ್ಟನೆಯನ್ನ ಕೊಡ್ಲಿಕ್ಕಿದ್ದೇವೆ. ನಿತ್ಯ ಪಂಚಾಯತ್ ನಲ್ಲಿ 7.5 ಕೋಟಿ ರೂಪಾಯಿ ಹಗರಣ ಮೊನ್ನೆ ನಮ್ಮ ಮಿತ್ರರೊಬ್ಬರು ಪತ್ರಿಕೆಯ ಮೂಲಕ ಬಹಿರಂಗ ಮಾಡಿದ್ರು. ಹಗರಣಗಳ ಮೇಲೆ ಹಗರಣ, ಹಗರಣಗಳ ಮೇಲೆ ಹಗರಣ. ಬಡವರ ಬಗ್ಗೆ ಕಾಳಜಿ ಇಲ್ಲ. ಅಭಿವೃದ್ಧಿ ಎಂದರೆ ಮಾತಲ್ಲ, ಅದೊಂದು ಸಂಕಲ್ಪ. ಅದರ ಜೊತೆಯಲ್ಲಿ ಭ್ರಷ್ಟಾಚಾರ. ಅಭಿವೃದ್ಧಿ ಎಂದರೆ ಭ್ರಷ್ಟಾಚಾರ, ಅಭಿವೃದ್ಧಿ ಎಂದರೆ ವಂಚನೆ, ಅಭಿವೃದ್ಧಿ ಎಂದರೆ ಲೂಟಿ. ಇದು ಕಾರ್ಕಳ ಶಾಸಕರ ಘೋಷಣೆ. ಮತ್ತೊಮ್ಮೆ ಈ ಯೋಜನೆ ಮಂಜುನಾಥ್ ಪೂಜಾರಿ ಅವರು ಹೇಳಿದಾಗ ಈ ಯೋಜನೆ ಜನರಿಗೆ ಮಾರ್ಗವಾಗಿರ್ತಕ್ಕಂಥ ಯೋಜನೆ ಅನ್ನುವಂಥದ್ದನ್ನು ಅವರು ಮನಗಂಡಿದ್ದಾರೆ. ನಾವೆಲ್ಲರೂ ಈ ಯೋಜನೆಯ ವಿರುದ್ಧ ಎದ್ದು ನಿಲ್ಲುವಂತಹ ಕೆಲಸ, ಎದೆಗೊಟ್ಟು ಎದ್ದು ನಿಲ್ಲುವಂತ ಕೆಲಸ ಮಾಡಬೇಕಾಗಿದೆ. ನಾನಾ ರೀತಿಯಲ್ಲಿ ನಮ್ಮನ್ನ ತುಳಿಯುವಂತ ಕೆಲಸವನ್ನ ಅವರು ಮಾಡ್ತಾರೆ. ಅದಕ್ಕೆ ಯಾವತ್ತೂ ಜಗ್ಗುವವರು ಬಗ್ಗುವವರು ನಾವಲ್ಲ. ಈ ಏತ ನೀರಾವರಿ ಯೋಜನೆಯ ಬಗ್ಗೆ, ಈ ನೀರಾವರಿಯ ಬಗ್ಗೆ ಸ್ಪಷ್ಟತೆ ಜನತೆ ಕೊಡಬೇಕು. ಜನರ ಒಪ್ಪಿಗೆ ಇಲ್ಲದೆ ಅದನ್ನ ಇವತ್ತಿಗೆ ನಿಲ್ಬೇಕು. ನಾಳೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ ನಂತರ, ಒಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂತ ಮಾತು ಆಗ್ಬಾರ್ದು. ಇವತ್ತಿಗೆ ಆ ನೀರಾವರಿ ಯೋಜನೆಯನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು. ಜನರಿಗೆ ಸ್ಪಷ್ಟನೆಯನ್ನ ಕೊಡಬೇಕು. ಆ ನಂತರ ಕಾಮಗಾರಿಯನ್ನ ತಾವು ಪ್ರಾರಂಭಿಸಬೇಕು. ಇಲ್ಲದಿದ್ರೆ ಆ ಡ್ಯಾಮ್ಗೆ, ಆ ಅಣೆಕಟ್ಟಿಗೆ ಬಲಿಯಾಗ್ತೀವಿ ನಾವು. ನಾವು ಜನರಿಗೋಸ್ಕರ ಬಲಿಯಾಗ್ಲಿಕ್ಕೂ, ನಮ್ಮ ಪ್ರಾಣ ತ್ಯಾಗ ಸಿದ್ಧಕ್ಕೂ ನಾವು ಖಂಡಿತವಾಗಿ ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಊರಿನ, ಈ ಪ್ರದೇಶದ ಜನರ ಹೋರಾಟಕ್ಕೆ ನಮ್ಮ ಬೆಂಬಲಿದೆ. ನಿಮಗಾಗುವ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾವು ಯಾವತ್ತೂ ಸಿದ್ಧರಿದ್ದೇವೆ. ಮಂಜುನಾಥ್ ಪೂಜಾರಿ ಅವರ ಜೊತೆಯಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಯುವ ಕಾಂಗ್ರೆಸ್ ಪುರಸಭಾ ಸದಸ್ಯರು ನಾವೆಲ್ಲರೂ ಕೂಡ ನಿಮ್ಮ ಹೋರಾಟದಲ್ಲಿ, ಈ ಭಾಗದ ಜನರ ಹೋರಾಟದಲ್ಲಿ ನಾವೆಲ್ಲರೂ ಜೊತೆ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.